ಬಾಗಲಕೋಟೆ ಅಭಿವೃದ್ಧಿ ಪರ ಜನ ಮತ ನೀಡ್ತಾರೆ. ಕೈ ಅಭ್ಯರ್ಥಿ ಉಮೇಶ್ ಮೇಟಿ 15,000 ಮತಗಳಿಂದ ಗೆಲ್ತಾರೆ ಅಂತ ಬಾಗಲಕೋಟೆಯಲ್ಲಿ ಸಚಿವ ಆರ್.ಬಿ. ತಿಮ್ಮಾಪುರ್ ಹೇಳಿದ್ದಾರೆ. ಬಡವರ ಪರವಾಗಿ ಮೆಡಿಕಲ್ ಕಾಲೇಜು ಮುಳುಗಡೆ ಹಣ ಕೊಡುವ ತೀರ್ಮಾನದಿಂದ ರೈತರು ಖುಷಿಯಾಗಿದ್ದಾರೆ. ಆಲ್ಮಟ್ಟಿ ಅಣೆಕಟ್ಟೆಗೆ ಹಣ ತಂದಿದ್ದು ಕಾಂಗ್ರೆಸ್ ಸರ್ಕಾರ. ಬಿಜೆಪಿ ಅವರಿಗೆ ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ. BS ಯಡಿಯೂರಪ್ಪನವರು ಪ್ರಚಾರಕ್ಕೆ ಬಂದಿದ್ದಾರೆ. ಹಾಗಾದರೆ ಅವರಿಗೆ ಸೋಲಿನ ಭಯಾನ ಅಂತ ಪ್ರಶ್ನೆ ಮಾಡಿದ್ದಾರೆ ತಿಮ್ಮಾಪುರ್. ಅಬ್ಬರದ ಪ್ರಚಾರಕ್ಕೆ ಇನ್ನೇನು 2 ದಿನಗಳು ಮಾತ್ರ ಬಾಕಿ ಇರುವಂಥದ್ದು. ಸದ್ಯ ನಮ್ಮ ಜೊತೆ ಉಸ್ತುವಾರಿ ಸಚಿವ ಆರ್.ಬಿ. ತಿಮ್ಮಾಪುರ್ ಅವರು ಇದ್ದಾರೆ. ಕಳೆದ 1 ತಿಂಗಳಿಂದ ಸಾಕಷ್ಟು ಗ್ರೌಂಡ್ನಲ್ಲಿ ವರ್ಕ್ ಮಾಡಿದಿರ್ತಕ್ಕಂಥ ಗ್ರೌಂಡ್ ವರ್ಕನ್ನು ಸ್ಟ್ರಾಟಜಿಯಾಗಿ ಇಟ್ಕೊಂಡು ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಉಮೇಶ್ ಮೇಟಿ ಅವರ ಒಂದು ಗೆಲುವಿಗೆ ಪಾತ್ರ ಆಗಿರ್ತಕ್ಕಂಥವ್ರು. ಸರ್ ನಮಸ್ತೆ, ಯಾವ ರೀತಿಯಾಗಿ ವರ್ಕೌಟ್ ಆಗ್ತಿದೆ ಸದ್ಯ ಬೆಳವಣಿಗೆ? ಬಾಗಲಕೋಟೆ ಜನತೆ ಬುದ್ಧಿವಂತರು. ಅವ್ರ ಮಾತುಗಳು ನಾನು ಹೋದಾಗಲೆಲ್ಲ ಕೇಳಿದ್ದೇನು ಅಂದರೆ, ಬಾಗಲಕೋಟೆ ಜನತೆ ನಾವು ರಾಜಕಾರಣ ಮಾಡೋದಿಲ್ಲ, ಬಾಗಲಕೋಟೆಗೆ ಅಭಿವೃದ್ಧಿ ಬೇಕು ಅಂತೇಳಿ. 2 ವರ್ಷ ಸರ್ಕಾರ ಇದೆ, ಅಭಿವೃದ್ಧಿ ಪೂರಕವಾಗಿ ನಮ್ಮ ಕೆಲಸಗಳಾಗ್ತವೆ, ಆದ್ದರಿಂದ ಕಾಂಗ್ರೆಸ್ ಬೆಂಬಲಿಸಬೇಕು ಅಂತೇಳಿ ಒಂದು. 2ನೇದು, ಅಭಿವೃದ್ಧಿ ಕಾಂಗ್ರೆಸ್ದವ್ರು ಮಾಡಿದ್ದಾರೆ. ಬಡವರ ಪರವಾದ ಮೆಡಿಕಲ್ ಕಾಲೇಜ್, ರೈತರಿಗೆ ಕೊಡ್ತಕ್ಕಂಥ ಮುಳುಗಡೆ ಪ್ರದೇಶದ ರೈತರಿಗೆ ಕೊಡ್ತಕ್ಕಂಥ ನೀರಾವರಿಗೆ 40 ಲಕ್ಷ 30 ಲಕ್ಷ, ಒಣ ಬೇಸಾಯಗೆ ಇದು ರೈತ ಪರವಾಗಿ ವಿಚಾರಗಳು ನಡೀತಾ ಇದ್ದಾವೆ. ಅದರ ಜೊತೆಗೆ ಡ್ಯಾಮ್ ಕಟ್ಟುವಾಗಿಂದ ಹಿಡ್ಕೊಂಡು ಗೇಟ್ ಹಾಕುವುದ ಇಲ್ಲಿವರೆಗೆ ಜನ ಅದನ್ನು ನೆನಪಿಸ್ಕೊಡ್ತಾರೆ. ನಾವು ಗೇಟ್ ಹಾಕಬೇಕಾದ್ರೆ ಆವತ್ತಿನ ಕಾಲದಲ್ಲಿ 650 ಕೋಟಿ ರೂಪಾಯಿನ ತೆಗೆದುಕೊಂಡು ಬಂದರು. ಈ ಅಭಿವೃದ್ಧಿ ಪರವಾಗಿ ಜನರದ್ದು ಏನು ತೊಂದರೆಗಳದಾವೆ ನಿಭಾಯಿಸಲಿಕ್ಕೆ ಇಡೀ ಕ್ಯಾಬಿನೆಟ್ ಬಂದಿತ್ತು ಅಂತೇಳಿ ಅದು ಚರ್ಚೆ. ಹೀಗೆ ನಾವು ಅಭಿವೃದ್ಧಿ, ಅದರ ಜೊತೆಗೂ ಕೂಡ ಅಭಿವೃದ್ಧಿ ಶೂನ್ಯ ಅಂತಕ್ಕಂಥ ಮಾತುಗಳನ್ನು BJP ನಾಯಕರು ಹೇಳ್ತಿರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಇದೆ? ಅವರು ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ, ಅಭಿವೃದ್ಧಿ ಅಂದರೆ ಗೊತ್ತಿಲ್ಲ. ಜೈರಾಮ್ ಶ್ರೀರಾಮ್ ಗೊತ್ತು. ನಾವು ಜೈರಾಮ್ ಶ್ರೀರಾಮ್ಗಳೇ, ಅವರಷ್ಟೇ ಅಲ್ಲ. ಅವ್ರಿಗೆ ಅಭಿವೃದ್ಧಿ ಅಂದರೆ ಏನು ಅನ್ನೋದು ಗೊತ್ತಾಗಿತ್ತು ಅಂದರೆ ಏನು ಮಾಡಿದ್ವಿ ಅನ್ನೋದು ಹೇಳಿ ಫೋಟ್ ಕೇಳ್ತಿದ್ರು. ಇಲ್ಲಿ ನೀರಾವರಿ ಮಂತ್ರಿ ಆದ್ರೆ ಅವ್ರು ಏನು ಮಾಡಿದರು? 9 ವರ್ಷ ಇವ್ರ ಅಧಿಕಾರದಲ್ಲಿ ಬಾಗಲಕೋಟೆಗೆ ಕೊಟ್ಟದ್ದೇನು ಹೇಳಿ, ಏನು ಕೊಟ್ಟಿದ್ದಾರೆ? ಅದಕ್ಕೆ ಇವರಿಗೆ ಏನು ಹೇಳಲಿಕ್ಕೆ ಇರಲಾರ್ದಿರೋದ್ರಿಂದ ಪುರಾವೆ ಇರಲಾರ್ದ ಆಪಾದನೆ ಆರೋಪಗಳು ಮಾಡಿ, ಪುರಾವೆನೇ ಇಲ್ಲ, ಸುಳ್ಳನ್ನೇ ಬಿಂಬಿಸ್ತಕ್ಕಂಥದ್ದು, ಪುರಾವಿಲ್ಲದೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡೋದು. ಇಂತಹ ಜನರನ್ನ ಜನ ನಂಬಲ್ಲ. CM ಅವರು ಈಗ 5 ದಿನಗಳಿಂದ ಪ್ರಚಾರ ಮಾಡ್ತಾ ಇದ್ರು. ಸೋಲಿನ ಭೀತಿಯನ್ನ ನಾಯಕರು ಕೂಡ ಬಂದಿರುವಂಥದ್ದು. ಏನು ಹೇಳಿ? ಯಾರು ಸೋಲಿನ ಭಯದಿಂದ ಮಾಡಲ್ಲ. ಪಕ್ಷದ ಸಿದ್ಧಾಂತ, 2 ಕ್ಯಾಂಡಿಡೇಟ್ಗಳದು, 2 ಗೆದಿಬೇಕಂತಕ್ಕಂಥದ್ದು ಅವರು ಪಕ್ಷದ ಶಿಸ್ತಿನಲ್ಲಿರ್ತಕ್ಕಂಥವ್ರು. ಅವ್ರು ತಮ್ಮ ಪ್ರಯತ್ನ ತಾವು ಮಾಡ್ತಾರೆ. ಸೋಲಿನ ಭಯ ಅದಕ್ಕೆ ಬರುತ್ತೆ. ಯಡಿಯೂರಪ್ಪ ಅವರು ಅದಕ್ಕೆ ಬಂದರೆ ಅವರೆಲ್ಲ ಸೋಲಿನ ಭಯನಾ? ಪಾರ್ಟಿಯಿಂದ ಹೊರಗೆ ಹಾಕಿದಂಥ ಯತ್ನಾಳ್ ತಂದು ಪ್ರಚಾರ ಮಾಡಕತ್ತಾರೆ, ಸೋಲಿನ ಭಯನಾ? ಮತ್ತು ಅವ್ರು ಹೇಳಿ, ಅವ್ರಿಗೆ ಸೋಲಿನ ಭಯ ಆಯ್ತು, ನಮಗೂ ಇರ್ತೈತಿ. ನಾವು ಗೆಲ್ಲುವುದೇ ಖಚಿತ 15 ಎತ್ತಿದ್ದೀವಿ. ಅದು ಯಾವುದು ಲೆಕ್ಕ ಏನು ಗೊತ್ತಾಗ್ಲಾರ್ದು ಇನ್ನೂ ಭಾಳ ಹಂಗೆ ಜಂಪ್ ಆಗ್ತಾ ಇರೋದು ನೋಡಿದ್ರೆ ಈ ನಾಗಾ ಲೋಟದ ಈ ಬೆಳವಣಿಗೆ ಭಾರಿ ಅಂತರದಿಂದ ಗೆಲುವು ಸಾಧಿಸ್ತಾರೆ. ಕಾಂಗ್ರೆಸ್ ನಾಗಾಲೋಟ ಕೈ ಹಿಡುವಲ್ಲಿ ಯಶಸ್ವಿ ಆಗತ್ತೆ ಅನ್ನುವಂಥ ಮಾತುಗಳನ್ನು ಕೂಡ TV5 ಜೊತೆ ಮಾತನಾಡಿರುವಂಥದ್ದು. ಕ್ಯಾಮ್ರಾಮನ್ ರವಿ ಜೊತೆ ಗುರು ಹಿರೇಮಠ, TV5 ಕನ್ನಡ, ಬಾಗಲಕೋಟೆ.